Hello friends, welcome to Learn Stylish English through Kannada video number 2. ಕನ್ನಡದಲ್ಲಿ ಕಲಿಯಿರಿ ಸ್ಟೈಲಿಶ್ ಇಂಗ್ಲಿಷ್. ಇವತ್ತು ಕಲಿಯೋದು ಸಿಟ್ ಆನ್ ದಿ ಫ್ಯಾನ್ಸ್ ಅನ್ನೋ ಒಂದು ಇಡಿಯಂನ ಕಲಿಯೋಣ. ಸಿಟ್ ಆನ್ ದಿ ಫ್ಯಾನ್ಸ್. ಸ್ಟೈಲಿಶ್ ಇಂಗ್ಲಿಷ್ನ ಉಪಯೋಗಗಳು ನಿಮ್ಗೆ ಗೊತ್ತೇ ಇದೆ. ಯಾಕೆ ಕಲಿಬೇಕು ಸ್ಟೈಲಿಶ್ ಇಂಗ್ಲಿಷ್ ಅಂದರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕ ಪಡೆಯೋದಕ್ಕೆ, ಕೆಲಸದಲ್ಲಿ ಪ್ರಮೋಷನ್, ಆತ್ಮವಿಶ್ವಾಸ ಬೆಳವಣಿಗೆ ಆಗೋದಕ್ಕೆ, ಸಮಾಜದಲ್ಲಿ ಮಾನ್ಯತೆ ಸಿಗುತ್ತೆ, ವ್ಯಕ್ತಿತ್ವ ವಿಕಾಸ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಇಡಿಯಂನ ಕನ್ನಡದಲ್ಲಿ ನಾಣ್ಣುಡಿ ಅಂತಾರೆ. ಅಂದರೆ ಪದಗಳ ಗುಂಪಿನಿಂದ ಬರುವ ವಿಶಿಷ್ಟ ಅರ್ಥ ಮಾತ್ರ ನಾವು ನೋಡಬೇಕಾಗತ್ತೆ. ಆ ನಾಣ್ಣುಡಿಯಲ್ಲಿರುವ ಪ್ರತಿಯೊಂದು ಪದ ಇಂಗ್ಲಿಷ್ ಪದದಿಂದ ಬರುವ ಅರ್ಥವನ್ನು ನಾವು ನೋಡಬಾರ್ದು. ಓಕೆ, ಮೊದಲು ಸಿಟ್ ಆನ್ ದಿ ಫೆನ್ಸ್ ಅನ್ನೋ ಒಂದು ಇಡಿಯಂನ ಇಂಗ್ಲಿಷ್ನಲ್ಲಿ ಅರ್ಥ ತಿಳಿಯೋಣ. ಮೀನಿಂಗ್ ಟು ಅವಾಯ್ಡ್ ಮೇಕಿಂಗ್ ಎ ಡಿಸಿಷನ್ ಆರ್ ಎ ಚಾಯ್ಸ್, ಅಥವಾ ಡಿಲೇ ಮಾಡೋದು. ಡಿಲೇ ಮೇಕಿಂಗ್ ಎ ಡಿಸಿಷನ್. ಟು ಅವಾಯ್ಡ್ ಮೇಕಿಂಗ್ ಎ ಡಿಸಿಷನ್ ಆರ್ ಟು ಡಿಲೇ ಮೇಕಿಂಗ್ ಎ ಡಿಸಿಷನ್ ಇಸ್ ಕಾಲ್ಡ್ ಸಿಟ್ ಆನ್ ದಿ ಫೆನ್ಸ್. ಕನ್ನಡದಲ್ಲಿ ಏನರ್ಥ? ಸಿಟ್ ಆನ್ ದಿ ಫೆನ್ಸ್ ಅಂದರೆ ಆಯ್ಕೆ ಅಥವಾ ನಿರ್ಧಾರ ಮಾಡೋದನ್ನು ತಪ್ಪಿಸ್ಕೊಳ್ತಾ ಹೋಗೋದು, ನಿರ್ಧಾರ ತೆಗೆದುಕೊಳ್ಳೋದನ್ನು ವಿಳಂಬಿಸ್ತಾ ಹೋಗೋದು. ಕೀಪ್ ಡಿಲೇಯಿಂಗ್, ನಿಧಾನ ಮಾಡ್ತಾ ಹೋಗ್ತಾ ಇದ್ರೆ ಸಿಟ್ ಆನ್ ದಿ ಫೆನ್ಸ್ ಅನ್ನೋ ಒಂದು ಇಡಿಯಂ ನಾನು ಯೂಸ್ ಮಾಡ್ಬೋದು. ಅಂದರೆ ಯು ಅವಾಯ್ಡ್ ಸಪೋರ್ಟಿಂಗ್ ಎ ಪರ್ಟಿಕ್ಯುಲರ್ ಸೈಡ್ ಇನ್ ಎ ಡಿಸ್ಕಷನ್ ಆರ್ ಎನ್ ಆರ್ಗ್ಯುಮೆಂಟ್. ಅವಾಯ್ಡ್ ಸೈಡಿಂಗ್ ವಿತ್ ಒನ್ ಆರ್ ಟೂ ಪಾಸಿಬಿಲಿಟೀಸ್. ಯಾವುದೋ ಒಂದು ಡಿಸ್ಕಷನ್ ಅಲ್ಲಿ, ಆರ್ಗ್ಯುಮೆಂಟ್ ಅಲ್ಲಿ ನೀವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಅಂದಾಗ ನೀವು ಯು ಆರ್ ಸಿಟಿಂಗ್ ಆನ್ ದಿ ಫೆನ್ಸ್ ಅಂತ ಬರುತ್ತೆ. ಒಂದು ಉದಾಹರಣೆ ನೋಡೋಣ. ಫಸ್ಟ್ ಎಕ್ಸಾಂಪಲ್. Sometimes we sit on the fence when we need more time. Sometimes we sit on the fence when we need more time. ಅಂದ್ರೆ ಕೆಲವು ಸಲ ನಾವು ಆಯ್ಕೆ ಅಥವಾ ನಿರ್ಧಾರ ಮಾಡೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೆ ಏನು ಮಾಡ್ತೀವಿ, ನಾವು ವಿ ಸಿಟ್ ಆನ್ ದಿ ಫೆನ್ಸ್ ಅಂದರೆ ನಾವು ನಿರ್ಧಾರನೇ ತೆಗೆದುಕೊಳಕ್ಕೆ ಹೋಗೋದಿಲ್ಲ. ಆಗ ನೀವು ಯಾವ ಥರ ಯೂಸ್ ಮಾಡ್ಬೋದು? ಇಂಗ್ಲೀಷ್ನಲ್ಲಿ sometimes we sit on the fence when we need more time. Okay, ಉದಾಹರಣೆ 2. Example number 2. It looks like you are sitting on the fence. It looks like, or it seems like, you are sitting on the fence. ನೀವು ನಿರ್ಧಾರ ತೆಗೆದುಕೊಳ್ಳಲು ತಪ್ಪಿಸ್ಕೊಳ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಆ ಥರ ನಮಗೆ ಅನ್ನಿಸ್ತಾ ಇದೆ, ನೀವು ಯಾಕೋ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಅಂತ ಅಂದಾಗ ಇಟ್ ಲುಕ್ಸ್ ಲೈಕ್ ಯು ಆರ್ ಸಿಟಿಂಗ್ ಆನ್ ದಿ ಫೆನ್ಸ್ ಅನ್ನೋ ಒಂದು ಇಡಿಯಂನ ಯೂಸ್ ಮಾಡಬಹುದು. ಉದಾಹರಣೆ ನಂಬರ್ 3. Example number 3. I will sit on the fence not because of the decision, but I am just not convinced. I will sit on the fence because I am not convinced. ಅಥವಾ not because of the decision, but I am not convinced, so I will sit on the fence ಅಂತ ನೀವು ಯೂಸ್ ಮಾಡಬಹುದು. ಅಂದರೆ ಅರ್ಥ ಏನು? ನಾನು ನಿರ್ಧಾರ ಮಾಡೋದನ್ನು ತಪ್ಪಿಸ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ತಾ ಇಲ್ಲ, ಯಾಕಂದರೆ ಈ ವಿಷಯ ನನಗೆ ಪೂರ್ತಿಯಾಗಿ ಮನವರಿಕೆ ಆಗಿಲ್ಲ, ಆದ್ದರಿಂದ ನಾನು ನಿರ್ಧಾರ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಐ ವಿಲ್ ಸಿಟ್ ಆನ್ ದಿ ಫೆನ್ಸ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಸಿಟ್ ಆನ್ ದಿ ಫೆನ್ಸ್ ಅನ್ನೋ ಒಂದು ಇಡಿಯಂನ ನೀವು ತುಂಬ ಚೆನ್ನಾಗಿ ಹಲವಾರು ಉದಾಹರಣೆಗಳ ಮೂಲಕ ಕಲ್ತಿದ್ದೀರಿ ಅಂತ ನಾವು ಭಾವಿಸ್ತೀವಿ. ಇಂದಿನಿಂದನೇ ಈ ಒಂದು ಇಡಿಯಂನ ಸ್ಟೈಲಿಶ್ ಇಂಗ್ಲಿಷ್ನ ಯೂಸ್ ಮಾಡಲು ಶುರು ಮಾಡಿ. ಸೊ ವಾಚ್ ದಿಸ್ ಸೀರೀಸ್ ಟು ಬಿಕಮ್ ಅನ್ ಇಂಗ್ಲಿಷ್ ಎಕ್ಸ್ಪರ್ಟ್. ಲರ್ನ್ ಸ್ಟೈಲಿಶ್ ಇಂಗ್ಲಿಷ್ ಫ್ರಮ್ ಹೋಮ್. ಕನ್ನಡದಿಂದ ನೀವು ಅತ್ಯುತ್ತಮವಾದಂಥ ಒಂದು ಇಂಗ್ಲಿಷ್ ಕಲಿಯೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಟೈಲಿಶ್ ಇಂಗ್ಲಿಷ್ನನ್ನು ಮಾತಾಡಲು ಶುರು ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ and forward. Thank you.